ಟಿಪ್ಪು ಜಯಂತಿ ವಿಚಾರಕ್ಕೆ ಬಿಜೆಪಿ ವಿರುದ್ಧ ಹೆಬ್ಬಾಳ್ಕರ್ ಈಗ ಕಿಡಿಕಾರಿದ್ದಾರೆ. ಅನೇಕ ಧೀಮಂತ ನಾಯಕರ ಜಯಂತಿಯನ್ನ ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ ಗುರೂಜಿ ಅವರ ಜಯಂತಿ ಕೂಡ ಮಾಡ್ತೀವಿ. ಮೊನ್ನೆ ಮಂಗಳೂರಲ್ಲಿ ಹೇಳಿದ್ವಿ, ಒಬ್ಬರದ್ದು ಇಬ್ಬರದ್ದು ಅಂತಲ್ಲ, ನಮ್ಮ ನಿಲುವು ಜಾತ್ಯತೀತ ನಿಲುವು. ಯಾಕೆ ಟಿಪ್ಪು ಅಂತೀರಾ? ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಸರಿ ಎಲ್ಲರ ಜಯಂತಿ ಮಾಡ್ತೀವಲ್ಲ, ನಾವೆಲ್ಲ ನಾಯಕರ ಆಚರಣೆಯನ್ನೂ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಅಂದರೆ ಸೆಲೆಕ್ಟಿವ್ ನೀವು ಮಾಡ್ತಾ ಇದ್ದೀರಿ, ನಾವು ಹಂಗೆ ಮಾಡ್ತಾ ಇಲ್ಲ. ನಾವೆಲ್ಲರನ್ನು ಒಟ್ಟಾಗಿ ಒಂದೂಡಿಸ್ಕೊಂಡು ಹೋಗುವ ಮತ್ತು ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯ ನಾಯಕರುಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ. ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಬಸವಣ್ಣನ ಜಯಂತಿ ಮಾಡ್ತೀವಿ. ಟಿಪ್ಪು ಅಂತಲೇ ಸೆಲೆಕ್ಟಿವ್ ಆಗಿ ಯಾಕೆ ನೋಡ್ತೀರಾ? ಲಕ್ಷ್ಮಕ್ಕನ ಸ್ಟೇಟ್ಮೆಂಟ್ ಇದೆ. ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು, ಒಬ್ಬರದು ಇಬ್ಬರದು ಅಂತ. ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು? ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂತವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರಾ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ.